ಬಿಗಿಯಾಗಿ ಇಟ್ಕೋಬೇಕು ಅನ್ನೋದು ಮೊದಲಿಂದ ನಿಮ್ಮ ಮಂತ್ರವಾಗಿದೆ. ಆಲ್ಮೋಸ್ಟ್ ನಿಮ್ಮ ಯಶಸ್ಸು ಕಾರಣ ಕೂಡ ಅದೇ ಇದಿರ್ಬೋದು. ಅದಕ್ಕೊಂದು ಮುಖ್ಯವಾದ ಕಾರಣ ನಿಮ್ಮ ತಾಯಿ ಅಂತ ನಮ್ಮ ರಿಸರ್ಚ್ ಅಲ್ಲಿ ಗೊತ್ತಾಯ್ತು. ನಿಮ್ಮ ತಾಯಿ ತುಂಬಾ ಕಟ್ನಿಟ್ಟಾಗಿರೋರಂತೆ, ಇದೇ ತರ ಇದ್ರು, ತುಂಬಾ ಸ್ಟ್ರಿಕ್ಟ್ ಆಗಿರೋರಂತೆ. ನಿಮ್ಮ ತಾಯಿ ಯಾವ ತರ ಇದ್ರು, ಅವ್ರು ನಿಮ್ಮ ಬೆಳವಣಿಗೆ ಎಷ್ಟು ಕಾರಣ ಅನ್ನೋದು? ಅದು ನಮ್ಮ ತಾಯಿ ಏನೋ ಅವ್ರು ಹೇಳ್ದಾಗ ನಾವು ಕೇಳಬೇಕು, ದೊಡ್ಡವ್ರು ಹೇಳಿದ್ದೆ ಚಿಕ್ಕವ್ರು ಕೇಳಬೇಕು ಅನ್ನೋದು ಒಂದೇ ಅವ್ರದ್ದು. ಅವ್ರು ಹೇಳಿದ ಸೀರೆ, ಅವ್ರು 2 ಜಡೆ ಅಂದರೆ 2 ಜಡೆ, 1 ಜಡೆ ಅಂದರೆ 1 ಜಡೆ. ಡೆಲ್ಲಿಗೆಲ್ಲ ನಾನು ಅವಾರ್ಡ್ ತೊಗೊಳಕ್ಕೆ ಹೋದ್ರೆ ನಮ್ಮ ತಾಯಿ ಪಾಪ ಸಂಖ್ಯೆವ 1 ರೌಂಡು, ಕನಕಾಂಬ್ರ 1 ರೌಂಡು, ಮಲ್ಲಿಗೆ ಹೂವು 1 ರೌಂಡು ಎಲ್ಲ ಒಂದು ಬಟ್ಟೆಲಿ ಸುತ್ಕೊಂಡು ಅಶೋಕ ಹೋಟ್ಲಿಗೆ ಹೋದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಉದ್ದಕ್ಕೂ ಜಡೆ ಹಾಕಿ ಜವಾಹರ್ಲಾಲ್ ನೆಹರು ಅದು ಇಂಟರ್ನ್ಯಾಷನಲ್ ಇದು 100 ದೇಶದಿಂದ ಬಂದಿದ್ರು. ಅವರು ನನ್ನ ಕರೆದ್ರ ಮೇಲೆ ಕೊಡೋಕ್ಕೆ ಅವಾರ್ಡ್ಗಳು ಹೋದೆ. ಅವ್ರು ನಾನು ನೋಡ್ಬಿಟ್ಟು ಬಹುತ್ ಚಮಕರಿ ಹೂವು ಅಂದರು ಜವಾಹರ್ಲಾಲ್ ನೆಹರು. ಅವಾಗ ನಮ್ಮ ತಾಯಿಯಲ್ಲಿ ಕೂತಿದ್ದಾಗ ಅಲ್ಲಿ ಅವ್ರ ಪಕ್ಕದಲ್ಲಿ ಈ ಹುಡುಗಿ ಯಾರು ಇಷ್ಟು ಚೆನ್ನಾಗಳೆ ನಮ್ಮ ಕನ್ನಡದೊಳಗಿರ್ಬಾರ್ದಾ ಅಂದ್ರಂತೆ. ನಮ್ಮ ತಾಯಿ ರೀ ನಾವು ಕನ್ನಡದವ್ರಿ ಗೌಡ್ರು ಅಂದ್ರಂತೆ. ಯಾರು ಕೇಳಿದ್ ಗೊತ್ತಾ, ಎಮ್ ಎ ಕೃಷ್ಣಪ್ಪವ್ರು ಇವತ್ತು ನಂದಿನಿ ಹಾಲು ಕುಡಿತಿದ್ದಾರಲ್ಲ ಆ ಒಂದು ಇದನ್ನ ಅವರೇ ಆರಂಭಿಸಿದ್ದು, ಎಮ್ ಎ ಕೃಷ್ಣಪ್ಪನವರು ಅಂತ. ಆಮೇಲೆ ಕೆಂಗಲ್ ಹನುಮಂತಯ್ಯನವರು ಅವರೆಲ್ಲ ನನಗೆ ಗಂಡು ಹುಡುಕ್ತವ್ರು ಅವರೆಲ್ಲ. ನಮ್ಮ ತಾಯಿ ಮೊದಲೇ ಹೇಳ್ಬಿಟ್ಟು ನೀನು ಯಾರನ್ನೂ ಲವ್ ಮಾಡೋಕೆ ಕೂಡ್ದು ಗೌಡ್ರ ಜಾತಿಲೇ ನಿನ್ನ ಮದುವೆ ಅಂತ ಹೇಳ್ಬಿಟ್ಟಿದ್ರು. ನಾವೆಲ್ಲ ಲವ್ ಮಾಡೋದು 4 ಜನ, ನಮ್ಮಪ್ಪ ನಮ್ಮಮ್ಮ ನಮ್ಮ ಭಾವ ನಮ್ಮ ಅಕ್ಕ 4 ಜನ ಬರೋ ಕೋಟೆ ದಾಟಿ ಯಾರು ನಡೆಯಲ್ಲ. ಅದು ಅವ್ರು ನೋಡೋ ಗಂಡನ್ನೇ ನಾನು ಮದುವೆ ಮಾಡ್ಕೋಬೇಕು ಅಂತ. ಕೊನೆಗೆ ನನ್ಗಿನ್ನೂ ಟಾಪಲ್ಲಿದ್ದೀನಿ, ಸೂಪರ್ ಸ್ಟಾರ್ ಇದ್ದಾಗ ಮದುವೆ ಆಗ್ತೀರಿ. ಎಷ್ಟೊಂದು ಪಿಕ್ಚರ್ ಇದೆ, ಅಷ್ಟರಲ್ಲಾಗಲೇ ನನಗೆ ಮದುವೆ ಶುರು ಮಾಡಿದ್ರು. ಎಲ್ಲರೂ ರುದ್ರಮ್ಮನವರೇ ಎಷ್ಟೊಂದು ಪಿಕ್ಚರ್ ಮಾಡ್ತಾ ಇದ್ದಾರೆ, ಯಾಕೆ ಈ ಥರ ಪಿಕ್ಚರ್ ಮಾಡ್ತಾಳೆ, ದುಡ್ಡು ಬಂತು ಹೆಸರು ಬಂತು, ಇನ್ನು ಅವಳು ಜೀವನ ನೋಡ್ಬಾರ್ದ ನಾನು ವೆರಿ ಗುಡ್ ಅಂತ ಹೇಳ್ಬಿಟ್ಟು ಗಂಡು ಹುಡ್ಕಕ್ಕೆ ಶುರು ಮಾಡಿದ್ರು. ಶ್ರೀ ಹರ್ಷ ಅವರು ಸೀಮನ್ಸ್ ಇದರಲ್ಲಿ ಜರ್ಮನಿಲಿ ಕೆಲಸ ಮಾಡ್ತಾಯಿದ್ರು, ಮೆಕ್ಯಾನಿಕಲ್ ಇಂಜಿನಿಯರು. ನಮ್ಮ ತಾಯಿ ನನಗೆ ನೋಡೋ ಮಾಡಿಯಿಂದ ಹೇಳ್ದ ಲೋಗು ಅವ್ರ ಮುಂದೆ ಕೂತ್ಕೋ, ಅವ್ರೇನಾರು ಕೇಳಿದ್ರೆ ಇದೆರಡೇ ಮಾತಾಡು ಕುಡ್ದು ಅಂದರು. ಆಮೇಲೆ ಹೋಗಿ ಕೂತ್ಕೊಂಡೆ, ಯಜಮಾನ್ರು ನೀವು ದೊಡ್ಡ ಸ್ಟಾರು, ನೀವು ನಾನು ಇಂಜಿನಿಯರು, ನನ್ನ ಜೊತೆಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂದೆ. ಆಮೇಲೆ ನಾನು ಏನು ಮಾತಾಡಿ ನೋಡ್ತಾ ಸುಮ್ಮನೆ ಕೂತಿದ್ದೆ. ಏನು ನಿಮಗೆ ನಾನು ಆರ್ಡ್ರ್ ಮಾಡಲು ಏನು ಮಾಡಿ, ನಿಮ್ಮ ಮನಸ್ಸಾಕ್ಷಿ ವಿರೋಧ ಇಲ್ಲದೆ ನೀವು ನಡ್ಕೊಂಡ್ರೆ ಸಾಕು ಅಂದರು. ನನಗೆ ಮನಸ್ಸಾಕ್ಷಿ ವಿರೋಧ ಏನೇನೋ ಹೇಳ್ತಾವ್ರಲ್ಲಪ್ಪ ದೇವರೇ ಅಂತ ನನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ತಾಯಿ ಅಲ್ಲಿ ನಿಂತಿದ್ರು, ನೋಡಿದೆ ಅಂದರು ಹೋಗು. ರೈಟ್, ಅವರ ಮೊದಲನೇ ಭೇಟಿ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಹಲೋ ಸರೋಜಾ, ನಾವಿಬ್ರು ಒಟ್ಟಿಗೆ ಕಾನ್ವೆಂಟಲ್ಲಿ ಓದ್ತಾ ಇದ್ವಿ. ನಮ್ಮ ಅಣ್ಣನಿಗೆ ಹೆಣ್ಣು ಹುಡುಕ್ತಾ ಇದ್ರು. ಸೊ ನಾನು ನನ್ನ ದೊಡ್ಡ 2ನೇ ಮಗ ಇಷ್ಟು ಜನ ಹೆಣ್ಣು ನೋಡಕ್ಕೆ ಹೋದ್ವಿ. ಬಂದಮೇಲೆ ಹರ್ಷ ಮನೆಯಲ್ಲೇ ಇದ್ದ. ಸೊ ಏನು ಅನ್ನಿಸ್ತು ಅಂತ ಹೇಳಿದೆ. ಒಂಥರ ಏರ್ಸ್ ಇಲ್ಲ ಸರೋಜಾ ಫಿಲ್ಮ್ ಆ್ಯಕ್ಟ್ರು ಅಂತ. ಸೊ ಎಷ್ಟು ಸಿಂಪಲ್ ಆಗಿದ್ದಾರಲ್ವಾ ಅಂತ ಅನ್ನಿಸ್ತು. ಶಿ ಈಸ್ ನಾರ್ಮಲ್ ಲೈಕ್ ಎನಿ ಆಫ್ ಅಸ್. ನಮ್ಮ ತಂದೆಗೆ ತುಂಬ ಇಷ್ಟ ಆಯಿತು. ಎಂಗೇಜ್ಮೆಂಟನ್ನು ಮನೆಯಲ್ಲೇ ಮಾಡಿದ್ರು. ಮದುವೆ ಮಾರ್ಚ್ 1 ಬೆಂಗಳೂರು ವುಡ್ಲ್ಯಾಂಡ್ಸಲ್ಲಿ. ಬೆಂಗಳೂರು ನೋಡೇ ಇರಲಿಲ್ವೇನೋ ಅಂತ ಮದುವೆ, ಅಷ್ಟು ರಶ್ಶು. ನಮ್ಮಮ್ಮ ಹೇಳೋರು ಎಲ್ಲಾದರೂ ಹೋದರೆ ನನ್ನ ಮಕ್ಕಳಿಗಿಂತ ಅಷ್ಟು ಚೆನ್ನಾಗಿ ಸಂಸಾರ ಮಾಡ್ತಾಳೆ ನನ್ನ ಸೊಸೆ ಅಂತ. ನಿಮ್ಮ ಮದುವೆಯಲ್ಲಿ ಅಂತರ್ಪಟ್ಟ ಅಂತ ಮಾಡ್ತಾರೆ, ಅಕ್ಕಿ ಮತ್ತೆ ಜೀರಿಗೆನ? ಅದೇ ಒಂದು ಪರ್ದೆ ಥರ ಕಟ್ಟಿರ್ತಾರೆ. ಅವಾಗ ಹೆಣ್ಣು ಈ ಕಡೆ ಗಂಡ ಆ ಕಡೆ. ಆ ಪರ್ದೆ ತಕ್ಷಣ ನಾವು ಅಕ್ಕಿನೂ ಅದೇನೋ ಜೀರಿಗೆ ತೆಗೆದು ಅವ್ರ ತಲೆ ಮೇಲೆ ಹಾಕ್ಬಿಟ್ರೆ ಫಸ್ಟ್ ಯಾರು ಹಾಕ್ತಾರೋ ಅವ್ರ ಮಾತು ಗಂಡು ಕೇಳುತ್ತೆ. ನಾನು ಅದು ತೆಗಿಯೋದೇ ಕಾಯ್ತಾ ಇದ್ದೆ, ತೆಗೆದ್ರೋ ಇಲ್ಲೋ ಹೀಗೆ ಹಾಕ್ಬಿಟ್ಟೆ. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಅಯ್ಯೋ ಏನೋ ನೀನು ಅವ್ರು ಹಾಕ್ಬಿಟ್ರು, ಈಗ ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರ ತಕ್ಷಣ ಅದೇ ಗಂಭೀರ ಅದೇ ಪರವಾಗಿಲ್ಲ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ. ನನಗೆ ಆಹಾ ನಮ್ಮಮ್ಮ ಎಷ್ಟು ಕಿರಿಕಿರಿ ಮಾಡ್ತಾಯಿದ್ರು, ಅಲ್ಲಿ ಕುತ್ಕೋಬೇಡ ಇಲ್ಲಿ ಕುತ್ಕೋಬೇಡ, ಆ ಸೀರೆ ಉಟ್ಕೋ ಈ ಸೀರೆ ಉಟ್ಕೋ. ಇವ್ರು ಎಷ್ಟು ಜನ ನನ್ನ ಮಾತು ಕೇಳ್ತಾರಂತೆ. ಅಪ್ಪ ಕೊನೆಗೆ ನನಗೆ ಸ್ವತಂತ್ರ ಸಿಕ್ತು. ನಮ್ಮಮ್ಮನಿಗಿಂತ ಇವರೇ ಬೆಟ್ರು. ನಮ್ಮಮ್ಮ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಪ್ರತಿಯೊಂದಕ್ಕೂ. ಇವ್ರು ಎಷ್ಟು ಜನ ನಾ ಹೇಳಿದೆಲ್ಲ ಕೇಳ್ತಾವ್ರೆ.
ಅಂದ್ಬಿಟ್ಟು 1 ವರ್ಷ ಹಂಗಿದ್ ಅಷ್ಟರಲ್ಲಿ ನಮಗೆ ಹನಿಮೂನ್ ಕಳಿಸ್ಬೇಕು ಅಂತ ಬಂತು. 3 ಜನ ಹೋದ್ರಂತೆ ಹನಿಮೂನ್ಗೆ. ನಮ್ಮಮ್ಮ 3 ಟಿಕೆಟ್ ಬುಕ್ ಮಾಡೋದು. ಅವ್ರು ಯಾಕೆ 3 ಟಿಕೆಟ್ ಒಂದು, ನಾನು ಹೋಗ್ತೀನಿ ನನ್ನ ಮಗಳ ಜೊತೆಲಿ ಹನಿಮೂನ್ಗೆ. ನಮ್ಮಮ್ಮ ಏನಪ್ಪ ಇದು, ಇವಾಗಲೂ ನಮ್ಮಮ್ಮ ನನಗೆ ಈ ಥರ ಇದು ಮಾಡ್ತಾಳ. ಕೊನೆ ನಮ್ಮಮ್ಮ ಬಂದರು, ಅವ್ರು ಹೇಳಿದ್ರು ಎಲ್ರಿಗೂ, ತುಂಬ ಜನ ಸೇರ್ಕೊಂಡ್ಬಿಟ್ಟು, ರುದ್ರಮ್ಮ ಬುದ್ಧಿ ಇಲ್ಲ ನಿನಗೆ, ನೀನು ಹೋಗ್ತೀಯಾ ಅವ್ರ ಜೊತೆಯಲ್ಲಿ ಅಂದು. ಸುಮ್ಮನೆ ಇರಿ ಎಲ್ಲರೂ ಬಾಯಿ ಮುಚ್ಕೊ. ನಾನು ಹೋಗಬೇಕು, ನನ್ನ ಮಗಳಿಗೆ ಊಟ ಕಳಿಸ್ಬೇಕು, ಕಾಫಿ ಕಳಿಸ್ಬೇಕು, ಸೀರೆ ಯಾವ್ದು ಉಟ್ಕೋಬೇಕಂತ ಕಳಿಸ್ಬೇಕು ಅಂದ್ಬಿಟ್ಟು ಓಬರಾಯ್ ಹೋಟ್ಲ್ ಅಂತ ಕಾಶ್ಮೀರ್ನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಇತ್ತು. ಕೊನೆ ರೂಮ್ ನಮ್ಮದು, ಈ ಕೊನೆ ರೂಮ್ ನಮ್ಮ ಅಮ್ಮದು. ಅಲ್ಲಿಂದ ಬಾಯ್ ಕದ್ಬಿಟ್ಟು ನೋಡೋ ಕೊನೆ ರೂಮಿಗೆ ಕಾಫಿ ಕೊಟ್ಬಿಟ್ಪ. ಆ ಕೊನೆ ರೂಮ್ಗೆ ಅವ್ರಿಗೆ ಏನು ಬೇಕಂತೀನಿ. ಆಮೇಲೆ ಶಾಪಿಗೆಲ್ಲ ಕರ್ಕೊಂಡು ಹೋಗೋದು ಎಲ್ಲ ಮಾಡಿ. ಅದೆಲ್ಲ ನಮ್ಮ ಯಜಮಾನರು ಇಷ್ಟಪಟ್ಟರು, ಮಗಳನ್ನ ಅಷ್ಟು ಇದಾಗಿ ನೋಡ್ಕೊಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು. ಆಮೇಲೆ ಎಲ್ಲ ಆದಮೇಲೆ ನಾನು ಅವ್ರ ಮನೆಗೆ ಹೋಗ್ಬೇಕಾಗಿ ಬಂತಲ್ಲ, ಅವಾಗ ಹೇಳಿದ್ರು, ನೋಡು ಈ ಸಿನಿಮಾ ಅದು ಇದೆಲ್ಲ ಬಿಟ್ಬಿಡು, ಇನ್ಮೇಲೆ ಒಳ್ಳೆ ಸೊಸೆ ಒಳ್ಳೆ ಹೆಂಡತಿ ಅಂತ ಹೆಸರು ತಗೋ, ಇನ್ನೊಂದು ಸಾರಿ ಸಿನಿಮಾ ಕಡೆ ಎಲ್ಲ ತಿರುಗಿ ನೋಡಬೇಡ ಅಂದ್ರೆ ನಮ್ಮ ತಾಯಿ ಅಳ್ಬಿಟ್ರು. ಆಗ ನಮ್ಮ ಯಜಮಾನ್ರು, ಅಯ್ಯೋ ನನಗೆ ಹೆಂಗಸರೆಲ್ಲ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು, ಮನೇಲಿ ಕಾಲ ಕಳೆಯೋದು ಇಷ್ಟ ಆಗಲ್ಲ, ಶಿ ಲೈಕ್ಸ್ ಇಟ್, ಲೆಟರ್ ಗೋ, ನಂದು ಅಬ್ಜೆಕ್ಷನ್. ಆಮೇಲೆ ನಾನು ಮತ್ತೆ ಶುರು ಮಾಡಿ ಮತ್ತೆ ಶಿವಾಜಿ ಜೊತೆಲಿ ಮತ್ತೆ ಪಣಮಾಪಾಸಮ 25 ವಾರ ಓಡ್ತು. ಮತ್ತೆ ಹೀರೋಯಿನ್ ಆಗಿ ಎಷ್ಟೊಂದು ಪಿಕ್ಚರ್ ಮಾಡಿ, ಆಮೇಲೆ ಪದ್ಮಶ್ರೀ, ಆಮೇಲೆ ಪದ್ಮಭೂಷಣ್ ಎಲ್ಲ ಮದುವೆ ಆದಮೇಲೆ ನನಗೆ ಸೋ ನೈಸ್. ಅಷ್ಟೆಲ್ಲ ಚೆನ್ನಾಗಿ ನನ್ನ ಲೈಫು ಬಹಳ ಸಂತೋಷವಾಗಿ ಬಂದೆ. ಆದರೆ 86 ಅವ್ರಿಗೆ ಅಟ್ಯಾಕು ಬಂತು. ಹಾಸ್ಪಿಟ್ಲ್ಗಳಿಲ್ಲ, ಯಾರೂ ಇದ್ದಿಲ್ಲ, ಮಾತಾ ಹಾಸ್ಪಿಟ್ಲು. ಅಲ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು ಶುಕ್ರವಾರ ಆಯಿತು, ಶನಿವಾರ ಆಯಿತು, ಭಾನುವಾರ ಸ್ವಲ್ಪ ಚೆನ್ನಾಗಿ ಆದರೂ ಅಂದ್ಕೊಂಡು ಸೋಮವಾರ ಬೆಳಗ್ಗೆ ಆ ಡಾಕ್ಟ್ರು ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಯಾರಿಗೂ ನನ್ನ ಹತ್ರ ಬಂದು ಹೋದರು ಹರ್ಷ ಅವರು ಅಂತ ಹೇಳೋಕ್ಕೆ ಧೈರ್ಯ ಇಲ್ಲ. ಆ ಮಾತಾ ಹಾಸ್ಪಿಟ್ಲ್ ಎದ್ದು ಕರ್ಕೊಂಬಂದರು. ಅವನು ಸರೋಜ ಕಮ್ ಅಂದು. ವೈ ಅಂದೆ. ಕಮ್ ಡೋಂಟ್ ವರಿ ಅಂದ್ಬಿಟ್ಟು ಕರ್ಕೊಂಡೋದ್ರೆ ಅವಳು ನರ್ಸ್ ಎಲ್ಲ ಕಿತ್ತಾಕ್ತಾವಳೆ. ಯಾಕೆಲ್ಲ ಹೆಂಗೆ ಕಿತ್ತಾಕ್ತಾ ಇದ್ದೀರ? ಹಾಗೇ ನೋಡ್ತಾ ಇದ್ದೀನಿ, ಅವರು ಇದ್ದಾರೆ. ಹಳ್ಳೇ ಇಲ್ಲ, ನಾನು ಹಾಗೇ ನಿಂತಿದ್ದೆ. ಇವರು ರೀ ಹತ್ಬಿಡ್ರಿ ಶಾಖ ಹೋಗುತ್ತೆ ನಿಮಗೆ, ಅಳ್ರಿ ಅಂತ ಅವ್ರು ಇವ್ರು ಸಮೀಕ್ತ ಹಿಂಗೆ ಮಾತಾಡೋಲ್ಲ. ನಿಂತಿದ್ದೆ. ಆ ಡಾಕ್ಟ್ರು ಬಂದರು ನೋಡಿ, ಕೊಟ್ಟರು ಪಳ ನನ್ನ ಕಪ ಆಗ ಕಿರ್ಚ್ಕೊಂಡು ಅಳಕ್ಕೆ ಶುರು ಮಾಡಿ. ಹೇಗೆ ಆಗಿದ್ದೆ ಅಂದರೆ, ನಾನು ಅವ್ರದ್ದೊಂದು ಫಿಯೇಟ್ ಕಾರ್, ಅದು ಬಹಳ ಪ್ರೀತಿಯಿಂದ ಅದನ್ನೆಲ್ಲ ಜಜ್ಜಾಕ್ಬಿಟ್ಟೆ, ಅವರೇ ಒಡೆದಾಕ್ಬಿಟ್ಟೆ ಆ ಕಾರ್ನೆಲ್ಲ. ಒಂಥರ ಇದು ಆಗಲ್ವಾ ಆ ಥರ. ಹಾಗೆ ಕೊನೆಗೆ ಇದು ಮಾತ್ರೆ ಎಲ್ಲ ಕೊಟ್ಟು ಮಲಗಿಸಿ, ಅಷ್ಟರಲ್ಲಿ ಆಲೇ MGR ಗೊತ್ತಾಗ್ಬಿಡ್ತೀವ್ರೆ. ಅಲ್ಲಿಂದ ಒಂದು ಫೋನ್ ಮಾಡ್ತಾವ್ರೆ, ಕವಲೆ ಪಡಾದೆ ನಾಗೆಲ್ಲ ಇರ್ಕೋ, ಕವಲೆ ಪಡಾದೆ ಜಾನು ಸೊಲ್ಲು ಅವ್ರು ಹೇಳ್ತೀನಿ. ಏನು ಫೋನ್ ಕಾಲು ಮೆಡ್ರಾಸಿಂದ, ಭಯಪಡ್ಬೇಡ ನಾವಿದ್ದೀವಿ ಎಲ್ಲ ಅಂತ ಕೇಳಿಸ್ಕೊಳ್ತಾ ಇದ್ದೀನಿ. ಎಷ್ಟು ಸುಖದಲ್ಲಿದ್ದೋ. ಅಲ್ಲಿಂದ ನನ್ನ ಕಷ್ಟ ಸ್ಟಾರ್ಟ್ ಆಯಿತು ರಮೇಶ್ ಅವರೇ. ಐ ಸಫರ್ ಕ್ವೈಟ್ ಎ ಲಾಟ್.